ನೋಡಿದ್ರೆ ಇಲ್ಲಿ ತುಂಬ ಜನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇದು ಪ್ರಾಬ್ಲಮ್. ಇದು y = sin x ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚಿಂದ ನಾವು ಪ್ರೂವ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಇದೆಲ್ಲ ನಾನು ಐ ಆಮ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಇನ್ 2 ಮೆಥಡ್ಸ್. 2 ಮೆಥಡ್ನಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾನೆ. ಸೊ ಮೊದಲನೇ ಮೆಥಡ್ ಇದು ಆ್ಯಕ್ಚುಲಿ 3-4 ಮೆಥಡಲ್ಲಿ ಮಾಡ್ಬೋದು, ಇದನ್ನು 2 ಮೆಥಡಲ್ಲಿ ಮಾತ್ರ ನಾನು ಇಲ್ಲಿ ತೊಗೊಳ್ತೇನೆ. ಓಕೆ, ನಾವು 2 ಮೆಥಡ್ನಲ್ಲಿ ಮೊದಲನೇ ಮೆಥಡ್ ನಾನು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೆಥಡ್ ನಂಬರ್ 1 ಆಮೇಲೆ ಬರೀತೇನೆ. ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್ದು ಫಾರ್ಮುಲಾ ಬರ್ಕೊಂಬಿಡೋಣ. dy/dx ಲಿಮಿಟ್ h → 0. ಇಲ್ಲಿ ಏನಾಗುತ್ತೆ, sin of x plus h minus sin of x ಎವ್ರಿಥಿಂಗ್ ಡಿವೈಡೆಡ್ ಬೈ h ಅಂತ ಆಯಿತು, ಅದಲ್ಲ. ಸೊ ಇಲ್ಲಿ ನನಗೆ ಇವಾಗ ಐ ಆಮ್ ನೌ ಸ್ಟಾರ್ಟಿಂಗ್ ಆಫ್ ವಿತ್ ಮೆಥಡ್ 1 ಇಂದ ನಾನು ಶುರು ಮಾಡಿ ಮೆಥಡ್ ನಂಬರ್ 1. ಇಲ್ಲಿ ಏನಿದೆ ಅಂತಂದರೆ ನಾವು ಒಂದು ಗಮನಿಸಬೇಕು, ಈ ಸೈನ್ ಇದನ್ನು ಮೆಥಡ್ 2 ಮತ್ತು ಮೆಥಡ್ 1 ಎರಡು ಹೇಗೆ ಬರುತ್ತಂದರೆ, ಇಲ್ಲಿ ನ್ಯೂಮರೇಟರ್ ಇದೆಯಲ್ಲ, ಹೌ ಐ ಟ್ರೀಟ್ ದ ನ್ಯೂಮರೇಟರ್ ಅನ್ನೋದ್ರ ಮೇಲೆ ನನಗೆ 2 ಮೆಥಡ್ ಬರುತ್ತೆ. ಸೊ ಒಂದು ಮೆಥಡ್ನಲ್ಲಿ ಒಂಥರ ಟ್ರೀಟ್ ಮಾಡ್ತೀನಿ, ಇನ್ನೊಂದು ಮೆಥಡಲ್ಲಿ ಬೇರೆ ಥರ ಟ್ರೀಟ್ ಮಾಡ್ತೀನಪ್ಪ. ಅದ್ರ ತಕ್ಕಂಗೆ ನಾವು 2 ಮೆಥಡ್ ಸಿಗುತ್ತೆ. ಸೊ ಇಲ್ಲಿ ನನಗೆ ಮೆಥಡ್ 1 ನೋಡೋದಾದರೆ ಇಲ್ಲಿ ಏನಾಗುತ್ತೆ, ಲಿಮಿಟ್ h → 0, sin of a plus b. Always remember sin of a plus b. This fact is to be remembered all the time, never to be forgotten. Okay, now iದೇನಾಗುತ್ತೆ, sin a cos b plus cos a sin b ಅಂತ ಅರ್ಥ ಆಯಿತು. ಸೊ ಈ ರೀತಿ ಆಗೋಗ್ಬಿಟ್ಟಾಗ ನಮ್ಗೆ ಏನಾಗೋಗ್ಬಿಡುತ್ತೆ ಅಂತಂದರೆ, ಲಿಮಿಟ್ h → 0, ಇಲ್ಲಿ sin ಆಫ್ x plus h ಅಂದರೆ ಏನಾಗೋಗುತ್ತೆ, sin x cos h minus cos x sin h minus sin x ಎವ್ರಿಥಿಂಗ್ ಅಂಡರ್ h. ಓಕೆ, ಡಿವೈಡೆಡ್ ಬೈ h ಅಂತ ಆಯಿತು. ಸೊ ಇದು h ಟು ಬಿ ಹಿಂಗಾಗಿದೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ರಪ್ಪ, ಸೈನ್ ಎಕ್ಸು ಒಂದು ಸ್ವಲ್ಪ ಕಾಮನ್ ಇದೆ ನ್ಯೂಮರೇಟ್ರಲ್ಲಿ, ಅದೆರಡನ್ನು ಒಂದು ಸ್ವಲ್ಪ ಜೊತೆಗೆ ತೊಗೊಂಡು ಏನಾದ್ರು ಸಿಂಪ್ಲಿಫೈ ಮಾಡ್ಬೋದಾ ಅಂತ ಒಳಗಿಳಿದು ನೋಡೋಣ. ಸುಮ್ಮನೆ ಆಗಲಿಲ್ಲ ಅಂತಂದರೆ ವಾಪಸ್ ಬಂದು ಬೇರೆ ಮೆಥಡ್ ಮಾಡಿದ್ರೆ ಆಯಿತು. ಸರ್ ಓಕೆ, ಇಲ್ಲಿ ಲಿಮಿಟು ಧೈರ್ಯ ಬೇಕು, ಮುಂದೆ ಹೋಗಬೇಕು. 2-3 ಸ್ಟೆಪ್ ಮುಂದೆ ಹೋಗ್ಬಿಟ್ರೆ ಅಯ್ಯೋ ಕುತ್ತಿಗೆ ಕಟ್ಟಾಗೋಗುತ್ತಾ ಅಂತ ಭಯ ಪಡ್ಕೊತಾರೆ. ಮುಂದೆ ಹೋದ್ರೆ ಏನು ಕುತ್ತಿಗೆ ಹೋಗಿ ಏನು ಅಳಿಸಿದ್ರೆ ಆಯಿತು, ಮತ್ತೆ ಮಾಡಿದ್ರೆ ಆಯಿತು, ಅವಾಗ ಕಲ್ತ್ಕೋತೀವಿ ತಪ್ಪು ಮಾಡಿದ್ರೆ. ಸೊ ಲಿಮಿಟ್ h → 0, ಆಮೇಲೆ ಏನಾಗೋಯಿತು, ಸೈನ್ ಎಕ್ಸ್ ಕಾಮನ್ ಅಂದರೆ ಎಲ್ಲಿಂದ ತೊಗೊತಾ ಇದ್ದೀನಿ ನಾನು, ಈ 2 ಟರ್ಮಲ್ಲಿ ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಟರ್ಮಲ್ಲಿ ಒಂದು ಸೈನ್ ಎಕ್ಸ್ ಇದೆ, ಈ ಟರ್ಮಲ್ಲಿ ಇನ್ನೊಂದು ಸೈನ್ ಎಕ್ಸ್ ಇದೆ. ಇದೆರಡನ್ನೂ ಕಾಮನ್ ತೊಗೊಂಡ್ಬಿಟ್ರೆ ನನಗೆ ಏನಾಗೋಗ್ಬಿಡುತ್ತೆ, ಸೈನ್ ಎಕ್ಸು ಕಾಸ್ h ಆಮೇಲೆ -1 ಅಂತ ಆಯಿತು, ಅದೆಲ್ಲ. ನೆಕ್ಸ್ಟ್ ಇನ್ನೇನು ಇಲ್ಲಿ ಪ್ಲಸ್ ಯಾಕೆ ಆಯಿತು, ಇಲ್ಲಿ ದಟ್ ಶುಡ್ ಬಿ ಪ್ಲಸ್ ಅಲ್ವಾ, ನಾನು ತಪ್ಪು ಬರ್ತಿದ್ದೀನಿ, ದಟ್ಸ್ ಪ್ಲಸ್. ಅಲ್ಲಿ ಪ್ಲಸ್ ಕಾಸ್ ಎಕ್ಸ್ ಸೈನ್ ಹೆಚ್ ಅಂತ ಹಾಗೆ ಉಳ್ಕೊಂಡಿದೆ, ಕಾಸ್ ಎಕ್ಸ್ ಸೈನ್ ಹೆಚ್. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗೆ ಹೇಳ್ತೀನಿ. ಇಲ್ಲೊಂದು ಹೆಚ್ ಅಂತ ಬಂತು. ಈಗ ಆಲ್ವೇಸ್ ರಿಮೆಂಬರ್ 1 - cos ಆಲ್ಫಾ, ಅದಕ್ಕೊಂದು ಫಾರ್ಮುಲಾ ಇದೆ, ಜ್ಞಾಪಕ ಇದೆಯಾ, ಟ್ರಿಗ್ನೋಮೆಟ್ರಿಯಿಂದ 2 sin squared alpha by 2 ಅಂತ ಹೇಳಿ ಅಲ್ವಾ, ದಟ್ ಈಸ್ ಅವರ್ ಫಾರ್ಮುಲಾ ಫಾರ್ ದಿಸ್. ಇದಕ್ಕೆ ಈ ಫಾರ್ಮುಲಾ, ಇದನ್ನು ನಾವಿಲ್ಲಿ 1 - cos ಆಲ್ಫಾ ಅಂದರೆ ಕಾಸ್ ಆಲ್ಫಾ -1 ಅಂತಿದೆ. ಸೊ -1 ಕಾಮನ್ ತೊಗೊಂಡು ಬರೆದು ಬಿಡ್ತೇನೆ. ಸೊ h → 0, ಫಸ್ಟ್ ಟರ್ಮು ಮೈನಸ್ ಸೈನ್ ಎಕ್ಸ್ 1 - cos h ಪ್ಲಸ್ cos x sin h ಎವ್ರಿಥಿಂಗ್ ಓವರ್ ಹೆಚ್ ಅಂತ ಆಯಿತು. ಸೊ ಇದನ್ನು ನಾನು ಮುಂದೆ ಹೋಗಿ ಬರೆಯೋದಾದರೆ ಏನಾಗುತ್ತೆ ನನಗೆ, ದಟ್ ವಿಲ್ ಬಿ ಈಕ್ವಲ್ಸ್ ಟು ಲಿಮಿಟ್ h → 0, ಇಲ್ಲಿ ಸೈನ್ ಎಕ್ಸ್ ಅಂತ ಮೈನಸ್ ಸೈನ್ ಎಕ್ಸ್ ಹಾಗೆ ಇದೆ, ಇಲ್ಲಿ 1 - cos h ಎಕ್ಸು, ಇದನ್ನು ನಾನು ಡಿವೈಡ್ ಮಾಡಿದೆ ಹೆಚ್ನ, ಮತ್ತು ಇಲ್ಲಿ ಪ್ಲಸ್ ಲಿಮಿಟ್ h → 0, ನಂತರ ನನಗಿಲ್ಲಿ ಕಾಸ್ ಎಕ್ಸ್ ಆ್ಯಂಡ್ ಸೈನ್ ಹೆಚ್ ಓವರ್ ಹೆಚ್ ಅಂತ ಇದೆ. ಇದನ್ನು ನಾವು ಸ್ವಲ್ಪ ಬೇರೆ ಥರ ಬರೆಯೋದಾದರೆ ಇಲ್ಲಿ ನನಗೆ ಮೈನಸ್ ಸೈನ್ ಎಕ್ಸ್ ಆಯ್ತಿಲ್ಲಿ 1 ಲಿಮಿಟ್ ಬಿಟ್ಟಲ್ಲ, ಮೈನಸ್ ಲಿಮಿಟ್ h → 0, ಇಲ್ಲಿ ಸೈನ್ ಎಕ್ಸ್ ಇರೋದನ್ನು ಹಾಗೆ ಬರ್ಕೊತಾನೆ,
ಇದು ಮಾತ್ರ ನನಗೆ ದಟ್ ವಿಲ್ ಬಿಕಮ್ 2 ಟೈಮ್ಸ್ ಸೈನ್ ಸ್ಕ್ವೈರ್ಡ್ h/2. ಯಾಕಾಯಿತು? ಬಿಕಾಸ್ ಆಫ್ ದ ಪ್ರಿವಿಯಸ್ ಫಾರ್ಮುಲಾ ವಿಚ್ ಐ ಜಸ್ಟ್ ಎಕ್ಸ್ಪ್ಲೈನ್. ಈ ಫಾರ್ಮುಲಾ ಡಿರೈವೇಷನ್ನು ನಾನು ಟ್ರಿಗ್ನೋಮೆಟ್ರಿಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ಇದಮಿತ್ತಮ್ ಅಂತ ಹೇಳಿ ಸದ್ಯಕ್ಕೆ ತೊಗೊಂಬಿಡಿ, ಆಯಿತಾ? ಪ್ಲಸ್ ಇಲ್ಲಿ ಏನಾಯಿತು, ಇದನ್ನು ನಾನು ಲಿಮಿಟ್ h ಟೆಂಡ್ಸ್ ಟು 0, ಇಲ್ಲಿ ಕಾಸ್ ಎಕ್ಸ್, ಆ್ಯಂಡ್ ದೆನ್ ಲಿಮಿಟ್ h ಟೆಂಡ್ಸ್ ಟು 0, ಇಲ್ಲೇನಿದೆ ಸೈನ್ ಹೆಚ್ ಇದೆ, ಇದು ಹೆಚ್ ಇದೆ ಫಾರ್ ಎಕ್ಸಾಂಪಲ್, ಓಕೆ, ಟು ಬಿ ಫಾರ್ ಯುವರ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಇಲ್ಲಿ ಏನಾಯಿತು, ಇಲ್ಲಿ ಮೈನಸ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಇಲ್ಲಿ ಸೈನ್ ಎಕ್ಸು ಹೊರಗೆ ತಂದುಬಿಡ್ಬೋದಲ್ಲ, ಏನು ಉಪಯೋಗ ಇಲ್ಲ ಸೈನ್ ಎಕ್ಸ್ ಇಟ್ಕೊಂಡು, ಓಕೆ, ಆದರೂ ಬರಿತೀನಿ ನಾನು ಸೈನ್ ಎಕ್ಸ್. ಆ್ಯಂಡ್ ಇಲ್ಲಿ ಏನಾಯಿತು, ದಿಸ್ ಈಸ್ ನಥಿಂಗ್ ಬಟ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಇಲ್ಲಿ 2 ಸೈನ್ ಸ್ಕ್ವೈರ್ಡ್ h/2 ಡಿವೈಡೆಡ್ ಬೈ ಹೆಚ್ ಇದೆ, ಪ್ಲಸ್ ಕಾಸ್ ಎಕ್ಸೇ ಆಗುತ್ತೆ ಇದು ಯಾಕೆಂದರೆ ದೇರ್ ಇಸ್ ನೋ ಹೆಚ್ ಫಾರ್ ಮಿ ಟು ಅಪ್ಲೈ ದ ಲಿಮಿಟ್ಸ್ ಎನಿವೇ. ಸೊ ಇದನ್ನು ಕಾಸ್ ಎಕ್ಸ್ ಅಂತಲೇ ಉಳ್ಕೊಳ್ಳೋಣ. ಇಲ್ಲಿ ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಇಲ್ಲಿ ಸೈನ್ ಆಫ್ ಹೆಚ್ ಡಿವೈಡೆಡ್ ಬೈ ಹೆಚ್ ಅಂತ ಆಗಿದೆ. ಸೊ ಅದನ್ನು ಹಾಗೆ ಬರ್ಕೋತೀನಿ, ಏನು ಅಡ್ಡಿ ಇಲ್ಲ. ಸೊ ಇಲ್ಲೇನಾಯಿತು ಇವಾಗ, ದಟ್ ಈಸ್ ಈಕ್ವಲ್ಸ್ ಟು ಲಿಮಿಟ್ ಸೈನ್ ಎಕ್ಸು ಇಲ್ಲಿ ಇದಾಯ್ತಲ್ವಾ, ಹೆಚ್ ಟೆಂಡ್ಸ್ ಟು 0, ಇಲ್ಲಿ ಸೈನ್ ಎಕ್ಸು ಹೊರಗೆ ಬಂದುಬಿಡುತ್ತೆ. ಸೊ ಏಕೆಂದರೆ ಅಪ್ಲೈ ಮಾಡಲಿಕ್ಕೆ ಹೆಚ್ಚೇ ಇಲ್ಲ, ಇನ್ನು ಸೈನ್ ಎಕ್ಸ್ ಏನಾಗುತ್ತೆ ಪಾಪ ಅದ್ರ ಪಾಡ್ಗಾದಿರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಿದೆ, ಇದು ಲಿಮಿಟ್. ಇಲ್ಲಿ ಗಮನಿಸಿದ್ರೆ ಇದಿಷ್ಟು ಇದೆಯಲ್ಲ, ಇದನ್ನು ನಾನು ಇಲ್ಲಿ ಈ ರೀತಿ ಬರ್ಕೊಂಬಿಡ್ಬೋದು. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಸೈನ್ ಸ್ಕ್ವೈರ್ಡ್ h/2 ಡಿವೈಡೆಡ್ ಬೈ h/2 ಅಂತ ಬರ್ಕೋಬೋದು ಅಲ್ವಾ. ಪ್ಲಸ್ ಕಾಸ್ ಎಕ್ಸ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಸೈನ್ h/h. ಈಗ ಒಂದು ಅರ್ಥ ಮಾಡ್ಕೋಬೇಕು ಅಂದರೆ ಏನಪ್ಪ ಅಂದರೆ, ಇಫ್ ಎಕ್ಸ್ ಟೆಂಡ್ಸ್ ಟು 0, x/2 ಆಲ್ಸೋ ಟೆಂಡ್ಸ್ ಟು 0, ಹೌದಲ್ಲ. ಇಫ್ ಎಕ್ಸೇ ಅಷ್ಟು ಸಣ್ಣಾಗಿದ್ದರೆ ಎಕ್ಸನ್ನ ಅರ್ಧ ಮಾಡಿದ್ರೆ ಇನ್ನೂ 0 ಹತ್ರ ಆದಂಗೆ ಆಗುತ್ತೆ. ಬಟ್ ಬೋತ್ ಟೆಂಡ್ ಟು 0 ಓನ್ಲಿ. ಸೊ ಈಗ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಅನ್ನೋದ್ರ ಬದಲು ಐ ಕ್ಯಾನ್ ಆಲ್ಸೋ ಲೈಟ್ ಲಿಮಿಟ್ h/2 ಟೆಂಡ್ಸ್ ಟು 0. ನೋ ಹಾರ್ಮ್ ಇನ್ ರೈಟಿಂಗ್ ಇಟ್. ಸೊ ಪ್ರೀವಿಯಸ್ ಪೇಜಿಂದ ಕಂಟಿನ್ಯೂ ಮಾಡೋದಾದರೆ ಮೈನಸ್ ಸೈನ್ ಎಕ್ಸ್ ಇದೆ, ಇಲ್ಲಿ ಮೈನಸ್ ಸೈನ್ ಎಕ್ಸ್. ಇಲ್ಲಿ ನಾನು ಏನು ಮಾಡ್ತೀನಿ, ಇದನ್ನು ಈ ಒಬ್ಬಂಟಿ ಹೆಚ್ಚನ್ನು ನಾನು ಲಿಮಿಟ್ h/2 ಅಂತ ಮಾಡ್ತೀನಿ, ಜಸ್ಟ್ ಫಾರ್ ದ ಸೇಕ್ ಆಫ್ ಯೂನಿಫಾರ್ಮಿಟಿ ಅಷ್ಟೇ. h/2 ವಿಲ್ ಆಲ್ಸೋ ಟೆಂಡ್ಸ್ ಟು 0. ಆಮೇಲೆ ಇಲ್ಲಿ ಏನಾಯಿತು, ನನಗೆ ಸೈನ್ h/2 ಇಂಟು ಸೈನ್ h/2. ಆ ಸೈನ್ ಸ್ಕ್ವೇರ್ಡ್ ಅನ್ನೋ ಟರ್ಮನ್ನು ನಾನು ಸಪ್ರೇಟ್ ಮಾಡಿ ಇಲ್ಲಿ ಬರ್ಕೋತೀನಿ ರೀ, ಆಯಿತಾ. ಇದನ್ನು ಹಿಂಗೊಂದು ಸಪ್ರೇಟ್ ಒಂದು ಬರೆದು ಹಿಂಗೊಂದು ಹಾಕೋತೀನಿ ಇಲ್ಲಿ. ಆಮೇಲೆ ಪ್ಲಸ್ ಇನ್ನೇನಿದೆ ನಮಗೆ, ಇಲ್ಲಿ ಕಾಸ್ ಎಕ್ಸ್ ಹೊರಗಡೆ ಇದೆ ಅಲ್ವಾ, ಕಾಸ್ ಎಕ್ಸ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಆ್ಯಂಡ್ ದೆನ್ ಯಥಾ ಪ್ರಕಾರ ನಮಗೆ ಸೈನ್ h/h ಅಂತ ಇದೆ. ಇಲ್ಲಿ ಇದು h/2 ಇತ್ತಲ್ವಾ. ಹಾಂ, ಈಗ h/2ನ ನಾನೊಂದು ಲೆಟ್ h/2 ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಹೆಚ್, ಹಾಗೆ ಇಟ್ಕೊಂಡ್ರೆ ನನಗೆ ಒಂದು ನಿಮಿಷಕ್ಕೆ ಏನಾಯ್ತು ಇಲ್ಲಿ, ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಲಿಮಿಟ್ capital H tends to 0, that is sin h over h, and limit h tends to 0, sin h limit na separate ಮಾಡಿದ್ದೀನಿ, plus cos x, and I have limit h tends to 0, sin h over h. Always remember ಲಿಮಿಟ್ನಲ್ಲಿ ಒಂದು ಫಾರ್ಮುಲಾ ಇದೆ, ನಾವು ಅದನ್ನು ಡಿರೈವೇಷನ್ ಮಾಡಿಲ್ಲ, ಅದನ್ನು ಡಿರೈವೇಷನ್ನ ಮಾಡ್ತೇನೆ. ಬಟ್ ಸದ್ಯಕ್ಕೆ ತದಮಿತ್ತಮ್ ಅಂತ ತೊಗೊಂಡ್ಬಿಡಿ. ಲಿಮಿಟ್ ಸೈನ್ ಥೀಟಾ ಬೈ ಥೀಟಾ ವೆನೆವರ್ ಥೀಟಾ ಈಸ್ ವೆರಿ ವೆರಿ ಸ್ಮಾಲ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 1. ಓಕೆ, ಸೊ ದ್ಯಾಟ್ ಈಸ್ ದ ಫಾರ್ಮುಲಾ. ಸೊ ಅವಾಗ ಅಪ್ಲೈ ಮಾಡಿದಾಗ ಏನಾಗೋಗುತ್ತೆ, ಇದು ದಿಸ್ ಗಾಯ್ ವಿಲ್ ಬಿಕಮ್ 1 ಆ್ಯಂಡ್ ದಿಸ್ ಗಾಯ್ ವಿಲ್ ಆಲ್ಸೋ ಬಿಕಮ್ 1. ಆದರೆ ಇವನಿದಾನಲ್ಲ, ಇಲ್ಲಿ ಕೆಳಗಡೆ ಡಿನೋಮಿನೇಟರ್ ಏನೂ ಇಲ್ಲ. ಸೊ ಒಂದು ವೇಳೆ ನಾನು ಹೆಚ್ಚು ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ಏನೂ ತೊಂದರೆ ಆಗಲ್ಲ, ಅವನು ರಿಯಲ್ ಸ್ಪೇಸಲ್ಲೇ ಅಡ್ಡಾಡ್ತಾ ಇರ್ತಾನೆ, ಬಿಕಾಸ್ ಈ ಬಿಕಮ್ಸ್ 0. ಸೊ ಸೈನ್ ಆಫ್ 0 ಏನಾಗುತ್ತೆ, ಸೈನ್ ಆಫ್ 0 ಈಸ್
0 itself. ಸೊ ಏನು ಅಡ್ಡಿಲ್ಲ. ಸೊ ಅವಾಗ ಏನಾಗೋಯ್ತು, ಇವಾಗ ನಮಗೆ ದಿ ಎಂಟೈರ್ ಎಕ್ಸ್ಪ್ರೆಷನ್ನು ಮೈನಸ್ ಸೈನ್ ಎಕ್ಸ್ ಮಲ್ಟಿಪ್ಲೈಡ್ ಬೈ 1 ಮಲ್ಟಿಪ್ಲೈಡ್ ಬೈ 0 ಆಗೋಗ್ಬಿಟ್ಟ, ಪ್ಲಸ್ ಕಾಸ್ ಎಕ್ಸ್ ಆಯ್ತು, ಇಲ್ಲಿ ಈ ಕಡೆಗೆ ಮಲ್ಟಿಪ್ಲೈಡ್ ಬೈ 1 ಆಯಿತು. ಸೊ ದಿಸ್ ಎಂಟೈರ್ ಟರ್ಮ್ 0 ಅಲ್ವಾ, ಸೊ ದಟ್ ಈಸ್ 0 ಪ್ಲಸ್ cos x, which is cos x. Therefore you have derivative of d by dx of sin x will be equals to cosine of x. ಈಗ ನಾನು ಮೆಥಡ್ 2 ಬರ್ತೇನೆ. ಮೆಥಡ್ 2 is also very very simple. ಅದು ಸ್ವಲ್ಪ slightly different way of treating the numerator. Okay, ಮೆಥಡ್ 2 ಬರೆಯೋದಕ್ಕಿಂತ ಮುಂಚೆ ನಾನು ಫಸ್ಟ್ ಜನರಲ್ ಎಕ್ಸ್ಪ್ರೆಷನ್ ಮತ್ತೆ ಬರೆದು ಬಿಡ್ತೇನೆ, ಸೊ ದಟ್ ವಿ ಡೋಂಟ್ get into confusion. Limit h tends to 0 sin x plus h minus sin of x over h ಅಂತ ಇದೆ. Always remember about the formula sin a minus sin b. ಆವಾಗ ಏನಾಗುತ್ತೆ, sin a minus sin b ಅಂದರೆ 2 times cosine sin of a minus b by 2 into cosine of a ಪ್ಲಸ್ ಬಿ ಬೈ 2 ಅಂತ ಆಗುತ್ತೆ. ಸೊ ಈ ರೀತಿ ಆದಾಗ ನೆಕ್ಸ್ಟ್ ನಾವು ಈಗ ಅದೇ ರೂಲನ್ನು ನಾನಲ್ಲಿ ಎ ಅಂದರೆ ನನಗೆ ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಇದೆ, ಬಿ ಅಂದರೆ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಇದೆ, ಎಕ್ಸ್ ಇದೆ. ಸೊ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಏನಾಗೋಗುತ್ತೆ ಅಂತಂದರೆ ಸಿಂಪಲ್ಲು, ಆವಾಗ ನಮಗೆ ಲಿಮಿಟ್ ಇದನ್ನು ಮಾತ್ರ ಫಸ್ಟ್ ನ್ಯೂಮರೇಟರ್ ಮಾತ್ರ ಬರ್ಕೊಂಡ್ಬಿಡ್ತೀನಪ್ಪ, ಲಿಮಿಟ್ ಎಲ್ಲ ಮತ್ತೆ ಬರೆದು ಯಾಕೆ, ಸೈನ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಸೈನ್ ಆಫ್ ಎಕ್ಸ್ ಅನ್ನು ಮಾತ್ರ ಕಂಡುಹಿಡ್ಕೊಳ್ಳೋಣ ಮೊದಲು. ಆವಾಗ ಏನಾಗೋಗುತ್ತೆ, 2 ಸೈನ್ ಇಲ್ಲಿ ಏನಾಯಿತು ಎಕ್ಸ್ ಪ್ಲಸ್ ಹೆಚ್ ಆ್ಯಂಡ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಆ್ಯಂಡ್ cosine of x plus h plus x ಡಿವೈಡೆಡ್ ಬೈ 2 ಅಂತ ಆಯಿತು ನಮಗಿಲ್ಲಿ. ಸೊ ಈ ರೀತಿ ಆಯಿತು. ಸೊ ನೆಕ್ಸ್ಟ್ ನಮ್ಗೆ ಏನಾಗೋಗುತ್ತೆ, ಇಲ್ಲಿ 2 ಟೈಮ್ಸ್ ಸೈನ್ ಆಫ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಎಕ್ಸ್ ಕ್ಯಾನ್ಸಲ್ ಆದಮೇಲೆ ನಮಗೆ ಏನು ಉಳೀತು, ಇಲ್ಲಿ ವಿ ಆರ್ ನೌ ಲೆಫ್ಟ್ ವಿತ್ 2 ಸೈನ್ ಆಫ್ ಹೆಚ್ ಬೈ 2 ಆ್ಯಂಡ್ ವಿ ಸ್ಟಿಲ್ ಹ್ಯಾವ್ cosine ಆಫ್ 2x ಪ್ಲಸ್ ಹೆಚ್ ಬೈ 2 ಅಂತ ಆಯಿತು. ಸರಿ, ಇದು ಹಿಂಗೆ ಬಂತು ನಮಗೆ. ಇದನ್ನು ನಮಗೆ ಈ ಡಿರೈವೇಟಿವ್ ಈ ಈಕ್ವೇಷನ್ ಒಳಗೆ ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ಡಿ ವೈ ಬೈ ಡಿ ಎಕ್ಸ್ ಲಿಮಿಟ್ ಹೆಚ್ ಟೆನ್ಸ್ ಟು 0 ಏನು ಬಂತು ನಮಗೆ, 2 ಸೈನ್ ಹೆಚ್ ಡಿವೈಡೆಡ್ ಬೈ 2 ಆ್ಯಂಡ್ ಯು ಹ್ಯಾವ್ cosine ಆಫ್ 2x ಪ್ಲಸ್ ಹೆಚ್ ಡಿವೈಡೆಡ್ ಬೈ 2 ಓವರ್ ಹೆಚ್ ಆಯಿತು. Again I will split these guys now. H tends to 0, sine of h by 2 and h by 2. Ekandre this 2 by h is nothing but 1 divided by h by 2 alva. 2 by h is nothing but 1 by h by 2. No big deal. So ಅದನ್ನು ಅಪ್ಲೈ ಮಾಡಿದ್ದೀನಿ ಇಲ್ಲಿ 1 by h by 2 ಆಯಿತು. ಅಗೈನ್ ಇಲ್ಲಿ ನಾನು ಲಿಮಿಟ್ h tends to 0 cosineಗಿದೆ 2x plus h over 2. But again, as if h tends to 0, I also have h by 2 tending to 0. No big deal in it. I can clearly replace this by h by 2. ಆಮೇಲೆ ನಾನು ಇಲ್ಲಿ ಬ್ರ್ಯಾಕೆಟ್ ಹಿಂಗೆ ಹಾಕ್ಕೊಂಡು ಇದನ್ನು ಸಬ್ಸ್ಟಿಟ್ಯೂಟ್ ಹಾಕಿ ಹಿಂಗೆ ತೊಗೊಂಡಾಗ ಏನಾಗೋಯ್ತು, ಇದಷ್ಟು ನನಗೆ 1 ಅಂತ ಆಗೋಯ್ತು. ಬಿಕಾಸ್ ಲಿಮಿಟ್ ಆಸ್ ಥೀಟಾ ಬಿಕಮ್ಸ್ ವೆರಿ ಸ್ಮಾಲ್, ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಈಸ್ 1. that is the formula of the limits. So limit under sin theta by theta when theta tends to 0 is 1. So ಹೀಗಾಯಿತು. ಆಮೇಲೆ ಇಲ್ಲಿ ಸೆಕೆಂಡ್ ಟರ್ಮಲ್ಲಿ ಈವನ್ ವೆನ್ ಐ ಸಬ್ಸ್ಟಿಟ್ಯೂಟ್ ಹೆಚ್ ಬಿಕಮ್ ಹೆಚ್ 0 ಆದ್ರೂ 2x plus 0 ಅಂತ ಆಯಿತು. 2x plus 0 is 2x divided by 2 ಬಂದ್ಬಿಟ್ಟು x ಆಯಿತು. ಸೊ ದಿಸ್ ಎಂಟೈರ್ ಟರ್ಮ್ ಇಸ್ ಜಸ್ಟ್ ಕಾಸ್ ಎಕ್ಸ್ ಹೌದಲ್ಲ. ಸೊ ಇವಾಗ ಏನಾಯಿತು, 1 into cosine of x ಆಯಿತು, ಆಗ cos x ಆಯಿತು. Therefore you then have d by dx of sine of x becoming equals to cosine of x. How wonderful.